ಒಂದು ಮನದ ಆಳದಿಂದ ಹೇಳಬೇಕು. ಯಾಕೆ ಅಂದ್ರೆ ಈ ಕಾರ್ಯಕ್ರಮ ಏನಿದೆ ಸಾರೆಗಮಪ ಕೇವಲ ನನಗಷ್ಟೇ ಅಲ್ಲ, ನಾನು ಎಲ್ಲರ ಬಗ್ಗೆ ಎಲ್ಲರನ್ನೂ ಕುರಿತು ಇದನ್ನ ಹೇಳ್ಬೋದು. ಇದು ನಮ್ಮ ಎಲ್ರಿಗೂ ಒಂದು ರೀತಿ ಪ್ರಾಣ ಇದ್ದಂಗೆ. ಈ ಕಾರ್ಯಕ್ರಮ ಪ್ರಾಣ. ಇಲ್ಲಿ ಇದು ಮಿಸ್ ಮಾಡ್ಕೊಂಡ್ರೆ ಎಲ್ಲೋ ಒಂದ್ ರೀತಿ ಉಸಿರಾಟ ನಿಲ್ತೋದಂಗೆ ಫೀಲ್. ಯಾಕೆಂದ್ರೆ ಜನರನ್ನ ಸ್ಪಂದಿಸ್ಲಿಕ್ಕೆ, ಜನರನ್ನ ಪ್ರತಿ ವಾರ ನಾವು ಸಿಗ್ಲಿಕ್ಕೆ ಇದಕ್ಕಿಂತ ದೊಡ್ಡ ಮಾಧ್ಯಮ ಬಹುಶಃ ಕರ್ನಾಟಕದಲ್ಲಿ ಇಲ್ಲ. ಬಟ್ ಖಂಡಿತವಾಗ್ಲೂ ಐ ಆಮ್ ಶೋರ್ ಸರ್, ನೀವು ಅಲ್ಲೂ ಕೂಡ ಸರಿಗಮಪನ ಜೀವಿಸ್ತಿರ್ತಾರೆ. ಯಾಕಂದ್ರೆ ಅಲ್ಲಿನ ಕನ್ನಡಿಗರು ಕೂಡ ನಿಮ್ ಹತ್ರ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ತಾನೆ ಇರ್ತಾರೆ ಅಲ್ವಾ ಸರ್? ಒಂದು ಸ್ಪರ್ಧೆ ಬಗ್ಗೆನೇ ಮಾತಾಡ್ತಾರೆ. ಎಸ್ ಎಸ್. ಈಗ ಪೊಲೀಸ್ ಸಾಹೇಬ್ರ ಬಗ್ಗೆ ಮಾತಾಡ್ತಾವ್ರೆ ಎಲ್ರು, ನಮ್ಮ ದುರ್ಗದ ತಾತ, ಅಂದ್ರೆ ಎಲ್ರ ಬಗ್ಗೆ. ನಾನು ಒಂದೊಂದು ಹೆಸರು ಹೇಳ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಎಲ್ರ ಬಗ್ಗೆ ಎಲ್ರು ವಿಚಾರಿಸ್ತಾರೆ. ಒಂದು ಪ್ರೀತಿಯ ಸಣ್ಣ ಪೊಟ್ನ ನಮ್ ಕೈಲಿ ಕೊಟ್ಟು ಕಳಿಸ್ತಾರೆ. ನಾವ್ ಅದನ್ನ ಇಲ್ಲಿ ಬಂದು ನಿಮ್ಗೆ ಅದನ್ನ ತಲುಪಿಸ್ಬಿಡೋದೇ ನಮ್ ಕೆಲಸ. ನಾ ಅದೇ ಹೇಳ್ತಿದ್ದೆ, ಈ ಕಾರ್ಯಕ್ರಮ ಜನರು ಹೇಗೆ ತಮ್ಮದಾಗಿಸ್ಕೊಂಡಿದ್ದಾರೆ ಅಂದ್ರೆ ಅದೇನದು, ಅದು ಏನೋ ಮಾತಲ್ಲಿ ವರ್ಣಿಸಕ್ ಆಗೋದಿಲ್ಲ. ಜನ ಆ ರೀತಿ ಇದನ್ನ ನಾವು ಕಾಪಾಡ್ತೀವಿ ಕಂಡ್ರಪ್ಪ ನಿಮ್ ಶೋ ಅನ್ನೋ ಅಲ್ಲ, ನೀವು ನಡ್ಸ್ಕೊಂಡು ಹೋಗಿ ಈ ಶೋ ನಾವು ಕಾಪಾಡ್ತೀವಿ. ಕನ್ನಡ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳು ಮತ್ತೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಪಿ ಸರ್. ಈಗಷ್ಟೇ ವಿಜಯ್ ಅವರು ಹೇಳಿದ್ರು, ಜನ ನಮಗೆ ತೋರಿಸ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೆಂಟ್ಸ್ ಬಗ್ಗೆ ತೋರಿಸ್ತಾ ಇರುವಂತಹ ಪ್ರೀತಿ ಏನು ಅಂತ ನಾವು ಕಣ್ಣಾರೆ ನೋಡಿದ್ವಿ. ಅಲ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಸರೆಗಮಪ ಟೀಮ್ ಫಾರ್ ದಿ ಸಕ್ಸಸ್. ಬರಲಿ ಚಪ್ಪಾಳೆ ನಮ್ಮ ರಾಜೇಶ್ ಕಿಶನ್ ಗುರುಗಳಿಗೆ. ಮಾಗುರುಗಳೇ, ಇವತ್ತು ನೀವು ಯಾಕೋ ಒಂಥರ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಂಗೆ ಆ ಕಾಸ್ಟ್ಯೂಮ್ ಏನೋ ತುಂಬಾ ಇಷ್ಟ ಆಯ್ತು. ಏನಿದು ಅದರ ಗುಟ್ಟು? ಹೆಣ್ಮಕ್ಳಿಗೆ ನೆರಿಗೆ ಇಲ್ಲಿರುತ್ತೆ, ನನಗೆ ಎದೆ ನೆರಿಗೆ. ಅರೆ ಲವ್ಲಿ ಮಾಗುರುಗಳೇ, ಸೂಪರ್. ಅದೇ ನೋಡಿ, ಎದೆಲ್ ನೆರಿಗೆ ಬರಲಿ ಏನೇ ಇರಲಿ, ಆದ್ರೆ ಕನ್ನಡದ ಹೂ ಮಾತ್ರ ಮಿಸ್ ಆಗದೇ ಇಲ್ಲ ಮಹಾಗುರುಗಳ ಹೃದಯದಿಂದ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು ಇವರ ವತಿಯಿಂದ ನಮ್ಮ ಸರಿಗಮಪ ವೇದಿಕೆಯ ಸೀನಿಯರ್ ಜೂರಿ ಆದಂತಹ ಶ್ರೀಮತಿ KS ಸುರೇಖಾ ಮೇಡಮ್ ಅವರಿಗೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗಾಗಿ 2019 ಹಾಗೂ 2020 ಸಾಲಿನ ಕರ್ನಾಟಕ ಕಲಾಶ್ರೀ ಅವಾರ್ಡ್ ಬಂದಿದೆ. ಸೊ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಇದು ನಮಗೆ ಹಾಗೂ ನಮ್ಮ ಇಡೀ ಕಾರ್ಯಕ್ರಮಕ್ಕೆ ವೇದಿಕೆಗೆ ಹೆಮ್ಮೆ ತರುವಂತಹ ವಿಷಯ. ಶುಭಾಶಯಗಳು ಮೇಡಮ್. ನಾನು ಒಂದು ಮಾತು ಹೇಳಬೇಕು ಸುರೇಖಾ ಅವ್ರ ಬಗ್ಗೆ. ಸಿಂಗಿಂಗ್ ಅಲ್ಲಿ ಎಫರ್ಟ್ ಹಾಕಿ ಕಷ್ಟಪಟ್ಟು ಹಾಡೋದು ಓಕೆ, ಅದು ಇಟ್ಸ್ ಅ ಗುಡ್ ಥಿಂಗ್, ಇಲ್ಲ ಅಂತಲ್ಲ. ಬೇಕಾದ್ರೆ ಶ್ರುತಿ ಸೇರ್ಬೇಕು, ಸಂಗತಿಗಳು ಬರಬೇಕು ಅಂತ. ಬಟ್ ಅಲ್ಟಿಮೇಟ್ಲಿ ಎಫರ್ಟ್ಲೆಸ್ ಸಿಂಗಿಂಗ್ ಅನ್ನೋದೇ ಗುರಿ. ಆ ಎಫರ್ಟ್ಲೆಸ್ ಸಿಂಗಿಂಗ್ ಅನ್ನ ಫಸ್ಟ್ ಟೈಮ್ ನಾನು ಆಕ್ಚುಲಿ ಅಂದ್ರೆ ಬ್ಯಾಂಗ್ಳೂರ್ ಸಿಂಗರ್ಸ್ ಅಲ್ಲಿ ಒಂಥರ ಎಫರ್ಟ್ಲೆಸ್ ಸಿಂಗಿಂಗ್ ಅದನ್ನ ನೋಡಿದ್ದು ನಾನು ಸುರೇಖಾ ಅವರಲ್ಲಿ. ಅಂಥ ವಂಡರ್ಫುಲ್ ಸಿಂಗರ್ ನಮ್ಮ ಜೊತೆ ಇದ್ದಾರೆ ಅಂದರೆ ನಾವು ಎಲ್ರಿಗೂ ಹೆಮ್ಮೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಸುರೇಖಾ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು. ಸುರೇಖಾ ಮ್ಯಾಮ್, ಈ ಪ್ರೀತಿ, ಈ ಅಭಿಮಾನ ಹೇಗೆ ಅನಿಸ್ತಾ ಇದೆ? ಮಾತುಗಳು ಬರ್ತಾ ಇಲ್ಲ. ಯಾಕಂದರೆ ನಮ್ಮ ಕುಟುಂಬ ಇದ್ದಂಗೆ ಒಂಥರ ಪುನರ್ಜೀವ ಅಂತ ಅಂತಾರಲ್ವಾ. ಸೊ 35 ವರ್ಷದಿಂದ ಹಾಡ್ತಾ ಇದ್ರು ಕೂಡ ಈಗ ಎಲ್ಲಿ ಹೋದರೂ ಕೂಡ ಸರಿಗಮಪದ ಜೂರಿ ಅಂತ ಗಮನಿಸ್ತಾರೆ ನನ್ನನ್ನು. ಈಗಲೂ ಹಾಡ್ತಾ ಇದ್ದೀನಿ, ಆದರೂ ಕೂಡ ಅಷ್ಟು ವರ್ಷದ ಸಾಧನೆಗಳಿಗಿಂತಲೂ ಕುಟುಂಬದ ಒಂದು ಜೂರಿಯಾಗಿ ನನಗೆ ಎಷ್ಟು ಇಂಪಾರ್ಟೆನ್ಸ್ ಸಿಕ್ಕಿದೆ ಅಂತ ನಿಜವಾಗ್ಲೂ ನಾನು ಅದಕ್ಕೆ ಕುಟುಂಬಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಹಾಗೂ ಇಲ್ಲಿ ಕೇಳೋದ್ರ ಜೊತೆ ಕಲಿಕೆಗೂ ಕೂಡ ಅವಕಾಶ. ಸೊ ಇವತ್ತು ಮಾತುಗಳು ಬರ್ತಾ ಇಲ್ಲ. ಇದನ್ನು ನೆನಪು ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಅಕ್ಕೆ ಅರವಿಂದ್ ಇದಾರಲ್ಲ ಸೌಂಡ್ ಇಂಜಿನಿಯರ್, ಅವ್ರ ಪ್ರಾಡಕ್ಟ್ ಅದು. ಅರವಿಂದರ ಶಿಷ್ಯೆ ನೀನು. ಯಾವಾಗ ಕೆಟ್ಟ ಮಾತಾಡಿದ್ಯಾ? ಯಾರ ಮೇಲೆ ಅಸೂಯೆ ತೋರಿಸಿದ್ಯಾ? ಯಾರಿಗೆ ಕೋಪ ತೋರಿಸಿದ್ಯಾ? ನಾನು ನೋಡೇ ಇಲ್ವಲ್ಲಮ್ಮ. ಅದರಿಂದ ನೀನು ಸುರೇಖ ಅಲ್ಲ, ಹಸುರೇಖಾ. ಧನ್ಯವಾದಗಳು ಸರ್, ಧನ್ಯವಾದಗಳು. ತುಂಬಾ ದೊಡ್ಡ ವಿಷಯ ಮಾಗರಳೆ. ಸುರೇಖ ಅಲ್ಲ, ಹಸುರೇಖಾ. ಅರೆ ವಾ, ಈಗ ಈ ಮುತ್ತಿನ ಹಾರದ ಗೀತೆಯ ಬಗ್ಗೆ BP ಸರ್ ಏನ್ ಹೇಳ್ತೀರಾ? ಕಂಬದ ರಂಗಯ್ಯ ಅವರೇ ಹಾಗೂ ಪ್ರಿಯಾ ಅವರೇ, ನೀವಿಬ್ರು ಹಾಡಿದ ಈ ಹಾಡು ನಿಮಗೆ ಬಹುಮಾನ ತಂದು ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಸ್ವಾಮಿ, ಆದ್ರೆ ನಮಗಂತೂ ಬಹಳ ಖುಷಿಯನ್ನ ತಂದು ಕೊಡುತ್ತೆ. ಒಂದೇ ಸೆಕೆಂಡ್ ಅಲ್ಲಿ ನಾನು ಆಕ್ಚುಲಾಗಿ ಹೇಳಕ್ಕೆ ಸಾರೆಗಮಪ ಸೆಟ್ಟಲ್ಲಿ ಕೂತಿದ್ನೇ ಹೊರತು ಈ ಹಾಡನ್ನ ಕೇಳ್ತಿದ್ದಂಗೆ ನಾನು ಒಂದು 4-4.25 ನಿಮಿಷ, ಅದು ಎಷ್ಟೊತ್ತು ನೀವು ಹಾಡಿದ್ರು ಆ ಒಂದು ಸಮಯ
ಮೈಸೂರು ವಿದ್ಯಾರಣ್ಯಪುರಂ ಅಲ್ಲೇ ಇದ್ದಿದ್ದು ನನ್ನನ್ನು ಅಲ್ಲಿ ಕರ್ಕೊಂಡು ಹೊಡೋಯ್ತು ಈ ಹಾಡು. ಆ ಚಿಕ್ಕನಲ್ಲಿ ನಾವು ಸ್ಕೂಲ್ ನಡ್ಕೊಂಡು ಹೋಗ್ಬೇಕಾದ್ರೆ ಅವಾಗೆಲ್ಲ ಲೌಡ್ ಸ್ಪೀಕರ್ಗಳಲ್ವ, ಈಗೆಲ್ಲ ಮೊಬೈಲು ಹೆಡ್ಫೋನು. ಅವಾಗ ದೊಡ್ಡ ದೊಡ್ಡ ಲೌಡ್ ಸ್ಪೀಕರ್ಲಿ ಮುತ್ತಿನ ಹಾರದ ಒಂದೊಂದು ಹಾಡು ನನಗೆ ಕಲಾವಿದನಾಗಿ ಬಹಳ ಕಾಡ್ದಂತ ಒಂದು ಹಾಡು. ಆ ಹಾಡನ್ನ ಎಷ್ಟೋ ಸ್ಪರ್ಧೆಗಳಲ್ಲಿ ಹಾಡಿದೆ. ನನ್ನ ಸೌಭಾಗ್ಯ ಇವತ್ತು ಈ ಹಾಡಿನ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ಇಲ್ಲಿದ್ದಾರೆ. ಮ್ಯೂಸಿಕ್ ಇಂಥೂಸಿಯಾಸ್ಟ್ ಆಗಿ ಒಂದು ಆಲ್ಬಮ್ ಅನ್ನ ನೋಡಿದಾಗ ಒಂದು ಮೊನಾಟನಿ ಇರಬಾರ್ದು. ಯೂಶಲಿ ಒಂದು ಸಾಂಗ್ ಈ ಥರ, ಒಂದು ಸಾಂಗ್ ಇನ್ನೊಂದು ಥರ, ಒಂದು ಯಾವುದೋ ಒಂದು ಐಟಮ್ ನಂಬರು, ಸಡನ್ಲಿ ಒಂದು ಸೆಮಿ ಕ್ಲಾಸಿಕಲ್, ಸಡನ್ಲಿ ಒಂದು ಬ್ಯೂಟಿಫುಲ್, ಈ ಥರದ್ದು ಇದಿದ್ರೇನೆ ಒಂದು ಸಂಪೂರ್ಣತೆ ಇರುತ್ತೆ. ಇವ್ರು ಹೇಗೆ ಅಂದರೆ ಪ್ರತಿಯೊಂದು ಆಲ್ಬಮಲ್ಲೂ ಒಂದು ಸಂಪೂರ್ಣತೆ ಕೊಡ್ತಾ ಇದ್ರು. ಒಂದು ಮೆನು ಕಾರ್ಡ್ ಥರ, ಚೈನೀಸ್ ಬೇಕಾ ಚೈನೀಸ್ ಇದೆ, ನಾರ್ತ್ ಇಂಡಿಯನ್ ಬೇಕಾ ಅದು ಇದೆ, ಯಾವುದೋ ಲೆಬನೀಸು, ಮಂಗೋಲಿಯನ್ ಅದೂ ಇದೆ. ಆ ಥರ ಇದು ಒಂದು ಮ್ಯೂಸಿಕಲ್ ಮೆನು ಕಾರ್ಡ್. ದರಿದ ದಿದ್ದರದ ಅದು ಎಲ್ಲ ಕಡೆನೂ ಇರುತ್ತೆ. ಆ ಚಿಕ್ಕ ಚಿಕ್ಕ ಸಂಗತಿಗಳಿಗೆ ಅವ್ರ ಜೊತೆ ಇರಬೇಕಾದ್ರೆ ಮೋರ್ ದೆನ್ ಹಾಡೋದಕ್ಕಿಂತ ಹೆಚ್ಚಾಗಿ ಅವ್ರು ನುಡಿಸ್ಬೇಕಾದ್ರೆ ಹಾರ್ಮೋನಿಯಮಲ್ಲಿ ಯೂಸ್ ಟು ಪ್ಲೇ ತರಿತ ದಾರದ ತೀತನ ದರಿದ ದಾರದ ದರಿದರದ ಈ ಥರ ಟಿಪ್ ಸಂಗತಿಗಳು ಇದು. ಇಲ್ಲಿ ಈ ಟಿಪ್ಸ್ ಅಲ್ಲಿ ಇರುವಂತ ಅದನ್ನ ನಾವು ಕ್ಯಾಚ್ ಮಾಡ್ಕೊಂಡ್ಬಿಟ್ರೆ ಸಾಕು, ನಮಗೆ 50% ಸಿಲೆಬಸ್ ಕವರ್ ಆಗಿ ಹೋಗುತ್ತೆ ನಮಗೆ. ನೋಡಿ ಈಗಲೂ ಕೊಡ್ತಾ ಇದಾರೆ ಅಲ್ಲಿ ಮಹಾಗುರು. ಅದೇ ಇರಲಿದೆ ತರಿತಾದಿ ಅದು. ಸೊ ದಟ್ ಇಸ್ 50% ಸಿಲೆಬಸ್ ಕವರ್ಡ್ ಫಾರ್ ಎನಿ ಸಾಂಗ್. ಅದನ್ನ ನೀವು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಕ್ ಬರ್ತದೆ. ಚರಣದ ಎಲ್ಲ ಭಾಗಗಳು ರಮಿಸಿ ರಸಿ ನರತಾಯಣೆ. ಇದು ಕಾರಲ್ಲಿ ಹೋಗ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ಒಂದೊಂದು ಫ್ರೇಸ್ ಅನ್ನ ಎಳೆದು ಅದ್ರ ಜೊತೆ ಸರಸ ಹಾಟ್ಬಿಟ್ಟು ಹಾಗೆ ಹಾಟಲ್ಲಿ ಇಟ್ಕೊಂಡು ಹೋಗ್ತಾ ಇರ್ಬೋದು. ಆ ಥರ ದಟ್ ಈಸ್ ನಾವೇ ಹೊಗಳ್ಕೊತಾ ಇದೀವಿ. ಒನ್ ಆಫ್ ದೋಸ್ ಡೇಸ್ ಅವ್ರು ಹೇಳಿದ್ರು, ವಿಜಯ್ ಪ್ರಕಾಶ್ 2 ಲೈನ್ ಹಾಡ್ದ ಬ್ರಹ್ಮಾಂಡನೇ ತೋರಿಸ್ಬಿಟ್ಟ ಅಂತ. ಈ ವಯ್ಯಾನೇ ಬ್ರಹ್ಮಾಂಡ. ನೀನು ಬ್ರಹ್ಮಾಂಡನ ಸೃಷ್ಟಿ ಮಾಡಿದ ಬ್ರಹ್ಮ ಯಾರು? ನಾದ ಬ್ರಹ್ಮ. ಚೆನ್ನಾಗಿದೆ, ನಾವೇ ಹೊಗಳ್ಕೊಳ್ಳೋದು ಒಂಥರ ಚೆನ್ನಾಗಿದೆ. ಈಗ ನೋಡಿ ಇಷ್ಟೆಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಆದರೆ ಅವ್ರು ಇನ್ನೂ ಆ ಫಿಂಗರ್ ಟಿಪ್ಪಲ್ಲಿ ಇನ್ನೂ ಏನೋ ನುಡಿಸ್ತಾ ಒಂದು ಚಿಕ್ಕ ಮಗು ಥರ ಅಲ್ಲಿ ಕುತ್ಕೊಂಡು ಕಣ್ಮುಚ್ಕೊಂಡಿರೋಂಥ ಇಡೀ ಕರ್ನಾಟಕಕ್ಕೆ ಸಂಗೀತದ ಮೂಲಕ ರಾಗ ದೌತಣವನ್ನು ಬಡಿಸಿದಂಥ ನಮ್ಮ ಮಹಾ ಗುರುಗಳೇ